ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಏನಪ್ಪ ಅಂತಂದ್ರೆ ಹೇರ್ ಕೇರ್ ರೂಟೀನನ್ನು ಶೇರ್ ಮಾಡ್ತೀನಿ ನೋಡ್ರಿ. ನೋಡ್ಬೋದು ನನ್ನ ಹೇರ್ ಯಾವ ರೀತಿ ಐತೆ ಅಂಥೇಳಿ. ತುಂಬಾ ಚೆನ್ನಾಗಿದೆ ನೋಡ್ರಿ. ಮತ್ತು ಹೇರ್ ಲಾಸ್ ಅನ್ನೋದು ತುಂಬಾ ಕಡಿಮೆ ಆಗಿದೆ ಇವಾಗ. ಹೇರ್ ಲಾಸ್ ಅನ್ನೋದು ನೋಡ್ರಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಆಗ್ತಿರ್ಬೋದು. ಹೆಲ್ತ್ ಇಶ್ಯೂಯಿಂದನೂ ಆಗ್ಬೋದು ನೋಡ್ರಿ. ಇಲ್ಲಾಂದ್ರೆ ನಾವು ಬಳಸುವಂಥ ಎಣ್ಣೆ ಮತ್ತು ಶಾಂಪೂಯಿಂದನೂ ಕೂಡ ಆಗುತ್ತೆ. ನಮ್ಮಂಥ ಹೆಣ್ಮಕ್ಳಿಗೆ ನೋಡ್ರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಆಗ್ತದೆ, ಮತ್ತು ಥೈರಾಯ್ಡಿಂದ ಕೂಡ ಆಗುತ್ತೆ ನೋಡ್ರಿ. ಇವಾಗ ಡೆಲಿವರಿ ಮತ್ತು ಪ್ರೆಗ್ನೆನ್ಸಿ ಈ ಟೈಮ್ ಒಳಗಂತೂ ಹೇರ್ ಲಾಸ್ ಆಗೋದಂತರೂ ಕಾಮನ್ ಆಗ್ಬಿಟ್ಟದ. ಬಟ್ ಈ ಹೇರ್ ಲಾಸ್ ನೋಡ್ರಿ ಯಾವ ರೀತಿ ಕಂಟ್ರೋಲ್ ಮಾಡೋದಂತ ನಾನು ಇವತ್ತು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡ್ರಿ, ಇವಾಗ ನಾನು 1 ಮಂತ್ ಬ್ಯಾಕ್ ನನಗೆ ಹೇರ್ ಲಾಸ್ ತುಂಬಾ ಆಗ್ತಾಯಿತ್ತು. ಆವಾಗ ನಾನೊಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ದೆ. ಆ ಪ್ರಾಡಕ್ಟ್ ಯಾವುದು ಏನು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಆ ಹೇರ್ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಕೂದಲು ಯಾವ ರೀತಿ ಇತ್ತು ಮತ್ತು ಎಷ್ಟು ಹೇರ್ ಲಾಸ್ ಆಗ್ತಾಯಿತ್ತು ಅದನ್ನು ಕೂಡ ವಿಡಿಯೋನ ಶೇರ್ ಮಾಡಕತ್ತೀನಿ. ಮತ್ತು ಅದನ್ನು ಯೂಸ್ ಮಾಡ್ತಾ ಇದ್ದ ಇವಾಗ 1 ಮಂತ್ ಆಯ್ತಲ್ಲ, ಅದು ಆದಮೇಲೆ ನನ್ನ ಹೇರ್ ಲಾಸ್ ಕೂಡ ಯಾವ ರೀತಿ ಐತೆ ಅಂತೇಳಿ ಅದನ್ನು ಶೇರ್ ಮಾಡ್ತೀನಿ ನೋಡಿರಿ. ವಿಡಿಯೋ ನೋಡ್ಕೊಂಡು ಬರ್ರಿ. ಆಮೇಲೆ ಆ ಪ್ರಾಡಕ್ಟ್ ಯಾವುದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇರ್ ಸಿರಮನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ ನಂದು ಹೇರ್ಸು ಇಷ್ಟೊಂದು ಲಾಸ್ ಆಗ್ತಾಯಿತ್ತು. ಡೈಲಿ ಕೂಡ ಇಷ್ಟೇ ಬರ್ತಾಯಿತ್ತು. ತುಂಬಾ ಟೆನ್ಷನ್ ಆಗಿತ್ತು ನೋಡ್ರಿ. ಇವಾಗ ನೋಡ್ರಿ ಹೇರ್ ಸಿರಮನ್ನು ಯೂಸ್ ಮಾಡ್ತಾಯಿದ್ದ ನಂದು ಹೇರ್ ಲಾಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತದೆ. ಒಂದೇ ದಿನದೊಳಗೆ ರಿಸಲ್ಟ್ ಬರೋಂಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ನಾವು. ಅದನ್ನು 1 ತಿಂಗಳಿಂದ 3 ತಿಂಗಳವರೆಗೂ ಅದನ್ನು ನಾವು ಯೂಸ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಪಕ್ಕಾ ಬರ್ತದೆ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ತಲೆ ಬಾಚ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಹಣಿಗೆ ಒಳಗೆ ಹೇರ್ಸೇ ಇಲ್ಲ, ತುಂಬಾ ಕಡಿಮೆ ಆಗಿದೆ. ನಾನಿವಾಗ ಯೂಸ್ ಮಾಡ್ತಾ ಬಂದು ಇವಾಗ 1.5 ತಿಂಗಳು 2 ತಿಂಗಳೇ ಆಗ್ತಾನೆ ಬಂತು. ರಿಸಲ್ಟ್ ಕೂಡ ಚೆನ್ನಾಗೈತೆ ಅಂಥೇಳಿ ನಾನು ಯೂಸ್ ಮಾಡಿದ ಮೇಲೆ ನಾನು ಇದನ್ನು ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನೋಡ್ತಾ ಇದ್ರಲ್ಲ ಇಷ್ಟು ಹೇರು, ಬಟ್ ಡೈಲಿ ಇಷ್ಟು ಹೇರ್ ಬರೋದು ಕಾಮನ್ ನೋಡ್ರಿ. ನೋಡಿದ್ರಲ್ಲ ವಿಡಿಯೋನ. ಮುಂಚೆ ನೋಡ್ರಿ ನಂದು ಹೇರ್ ಲಾಸ್ ಅನ್ನೋದು ತುಂಬಾ ಆಗ್ತಾಯಿತ್ತು, ಬಟ್ ಇವಾಗ ಕಡಿಮೆ ಆಗಿದೆ. ನಾನು ಏನು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಸ್ಕಿಪ್ ಮಾಡಿದೆ, ಅವಾಗ ಗೊತ್ತಾಗುತ್ತೆ. ಹೇರ್ ಲಾಸ್ ಆಗ್ತಾಯಿದ್ರೆ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ದು. ಇದೇ ರೀತಿ ಕಂಟಿನ್ಯೂ ಆಯ್ತಂದ್ರೆ ಹೆಂಗಪ್ಪ ಅಂಥೇಳಿ ಆವಾಗ ಇನ್ಸ್ಟಾಗ್ರಾಮ್ನೊಳಗೆ ನಾವೊಂದು ವಿಡಿಯೋ ನೋಡಿದೆ ನೋಡ್ರಿ. ಆ ವಿಡಿಯೋನ ನೋಡಿಬಿಟ್ಟು ನಾನು ಕೂಡ ಆ ಪ್ರಾಡಕ್ಟನ್ನು ತರಿಸಿದೆ. ಅವರು ಡಾಕ್ಟರ್ ಇದ್ದಾರೆ ನೋಡ್ರಿ. ಈ ರೀತಿ ಸ್ಕಿನ್ ಕೇರು ಮತ್ತು ಹೇರ್ ಕೇರು ತುಂಬಾ ಉಪಯುಕ್ತವಂತ ಟಿಪ್ ಕೊಡ್ತಾರೆ. ಮತ್ತು ಸಿರಮ್ ಆಗಿರ್ಬೋದು ಮತ್ತು ಶಾಂಪೂ ಆಗಿರ್ಬೋದು ಸಜೆಷನ್ ಮಾಡ್ತಾರೆ ನೋಡ್ರಿ. ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಹೇಳ್ತಾರೆ. ಬಟ್ ಕಾಸ್ಟ್ಲಿ ಅದು ಬಿಟ್ಟರೆ ರಿಸಲ್ಟ್ ಮಾತ್ರ 100% ಅಂತ ಹೇಳ್ತೀನಿ ನೋಡ್ರಿ. ಆ ಡಾಕ್ಟರ್ ಯಾರಂತ ನಾನು ವಿಡಿಯೋದ ಎಂಡ್ ಒಳಗೆ ಹೇಳ್ತೀನಿ, ನೀವು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ. ಅವಾಗ ನಾನು ತರಿಸಿರುವಂಥ ಇದು ಹೇರ್ ಸಿರಮ್ ನೋಡ್ರಿ. ಇದು ಹೇರ್ ಲಾಸಿಗೆ ಅಂತ ಹೇಳಿ ತರಿಸಿನಿ. ತುಂಬಾ ಚೆನ್ನಾಗೈತಿ. ಯಾವುದಪ್ಪ ಅಂತಂದ್ರೆ ಇದೆ ನೋಡ್ರಿ, ಅಡ್ವಾನ್ಸ್ ಹೇರ್ ಗ್ರೋತ್ ಸಿರಮ್ ಅಂಥೇಳಿ. ತುಂಬಾ ಚೆನ್ನಾಗೈತಿ ಇದು. ಇದ್ರ ಪ್ರೈಸ್ ಬಂದುಬಿಟ್ಟು 600 ಮೇಲೇನೋ ಕೊಟ್ಟು ನೋಡ್ರಿ. ನಾನು ಅಷ್ಟೊಂದು ಎಕ್ಸಾಕ್ಟ್ ಗೊತ್ತಿಲ್ಲ, ಯಾಕಪ್ಪ ಅಂತಂದರೆ ಇಲ್ಲಿ ರೇಟ್ ಬಂದುಬಿಟ್ಟು 1299 ಐತಿ. ಬಟ್ ಇದು ಇಷ್ಟು ರೇಟ್ ಇಲ್ಲ, ಆಫರ್ ಇತ್ತು ಅವಾಗ ನಾನು ತರಿಸಿರೋದು. ತುಂಬಾ ಚೆನ್ನಾಗೈತಿ. ಇದು ಯೂಸ್ ಮಾಡೋದು ಕೂಡ ಈಸಿ ಐತೆ ನೋಡ್ರಿ. ಇದನ್ನು ಓಪನ್ ಮಾಡಿಬಿಟ್ಟು 1 ml ನೋಡ್ರಿ. ರಾತ್ರಿ ನಾವು ಇದನ್ನು ಯೂಸ್ ಮಾಡಿದ್ರೆ ಆಯಿತು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಯೆಲ್ಲೋ ಕಲರ್ ಐತಿ. ಇದನ್ನು ನಾವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾವು ರಾತ್ರಿ ಇದನ್ನು ಯೂಸ್ ಮಾಡಿದ್ರೆ ಆಯ್ತು ನೋಡ್ರಿ. ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪ ನಾವು ಒಂದು 5 ನಿಮಿಷ ಇದನ್ನು ಈ ರೀತಿ ಸಣ್ಣದಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಮಸಾಜ್ ಮಾಡ್ಕೊಂಡು ಆಮೇಲೆ ನಾವು ಕೂದಲನ್ನ ಕಟ್ಕೋಬೋದು, ಇಲ್ಲ ಬಿಡ್ತಿದ್ರೆ ಬಿಟ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಆಯ್ತು ನೋಡ್ರಿ. ಈ ರೀತಿ ಡೈಲಿ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಹೇರ್ ಲಾಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ನೋಡ್ರಿ, ನಾವು 1 ದಿನದೊಳಗೆ 2 ದಿನದೊಳಗೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಿನಿಮಮ್ ಏನಿಲ್ಲ ಅಂದರೂ 1 ತಿಂಗಳಿಂದ 3 ತಿಂಗಳವರೆಗೂ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ, ಅಂದ್ರೆ ನಮಗೆ ರಿಸಲ್ಟು ಬರ್ತದೆ. ಇದು ನೋಡ್ರಿ, ಯಾರಿಗೆಲ್ಲ ಹೇರ್ ಲಾಸ್ ಆಗ್ತದಲ್ಲ ಅವರು ಮಸ್ಟ್ ಇದನ್ನು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗೈತಿ ಇದು ರಿಸಲ್ಟು. ನಾನು ಯೂಸ್ ಮಾಡಿದ ಮೇಲೆ ನಿಮಗೆ ಹೇಳ್ತಾ ಇರೋದು. ಇದನ್ನು ನಮ್ಮ ಮನೆಯೊಳಗೆ ನಮ್ಮ ಆಂಟಿ ಯೂಸ್ ಮಾಡಿದ್ರು ಮೊದಲು. ಅವ್ರು ಹೇಳಿದ ಮೇಲೆ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗೈತೆ ನೋಡ್ರಿ. ಯಾರಿಗೆಲ್ಲ ಹೇರ್ ಲಾಸ್ ಆಗ್ತದಲ್ಲ ಅವರಿಗೆ ಸಜೆಷನ್ ಮಾಡಿರಿ, ಇದನ್ನು ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಹೇರ್ ಲಾಸ್ ಅನ್ನೋದು ನೋಡ್ರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ಬೋದು, ಅಥವಾ ಥೈರಾಯ್ಡಿಂದ ಆಗ್ಬೋದು, ಮತ್ತು PCOD ಕೂಡ ಆಗ್ಬೋದು ನೋಡ್ರಿ. ಇದೇನು ಇಲ್ಲ ಅಂತಂದ್ರೆ ನಿಮ್ಮದು ನಾರ್ಮಲಿ ಹೇರ್ ಲಾಸ್ ಇತ್ತಂದರೆ ಇದನ್ನು ಯೂಸ್ ಮಾಡಿರಿ. ಇದನ್ನು ಕೂಡ ಯೂಸ್ ಮಾಡಿ ನಿಮಗೆ ಹೇರ್ ಲಾಸ್ ಆಗ್ತಾಯಿತ್ತು ಅಂದ್ರೆ ನೀವು ಡಾಕ್ಟರ್ನ ಸಜೆಷನ್ ತೊಗೊರಿ ಮತ್ತು ಬ್ಲಡ್ ಚೆಕಪ್ ಮಾಡಿರಿ. ಒಂದು ವೇಳೆ ಥೈರಾಯ್ಡು PCOD ಇತ್ತಂದ್ರೆ ಹೇರ್ ಲಾಸ್ ಆಗ್ತಿರ್ತದೆ, ಅದು ಟ್ರೀಟ್ಮೆಂಟ್ ಚಾಲು ಆತಂದ್ರೆ ಮತ್ತು ನಿಮ್ಮದು ಹೇರ್ ಲಾಸ್ ಅನ್ನೋದು ಕಡಿಮೆ ಆಗುತ್ತೆ ನೋಡ್ರಿ. ಇವಾಗ ನಾವು ಬಳಸಿರುವಂಥ ಶಾಂಪೂ ಮತ್ತು ಕೆಮಿಕಲ್ ಇರುವಂಥ ಶಾಂಪೂ ಏನು ಬಳಸ್ತೀವಲ್ಲ ಅದರಿಂದ ಕೂಡ ಹೇರ್ ಲಾಸ್ ಅನ್ನೋದು ಜಾಸ್ತಿ ಆಗ್ತಿರ್ತದೆ. ಆಲ್ಮೋಸ್ಟ್ ನೋಡ್ರಿ ನಾವು ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪೂನ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ.
ಈ ವಿಡಿಯೋ ನೋಡ್ರಿ ಎಲ್ರಿಗೂ ಇಷ್ಟ ಆಗುತ್ತಂತ ಅಂದ್ಕೊಂಡಿನಿ. ಯಾರಿಗೆಲ್ಲ ಹೇರ್ ಲಾಸ್ ಆಗ್ತದಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಹೆಲ್ಪ್ಫುಲ್ ಆಗುತ್ತಂತ ಹೇಳ್ತೀನಿ. ಈ ಡಾಕ್ಟ್ರ್ ಹೆಸರು ಏನಪ್ಪ ಅಂಥೇಳಿ ನಾನು ನಿಮ್ಗೆ ಅವ್ರದ್ದು ಫೋಟೋನ ಮತ್ತು ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ನೋಡಿರಿ, ಮತ್ತು ಸ್ಕ್ರೀನ್ ಒಳಗೆ ಹಾಕಿರ್ತೀನಿ. ಆ ಡಾಕ್ಟ್ರದ್ದು ಪೇಜ್ನ ಫಾಲೋ ಮಾಡಿರಿ. ಈ ರೀತಿ ಹೇರ್ ಫಾಲ್ ಆಗಿರ್ಬೋದು ಮತ್ತು ಸ್ಕಿನ್ ಕೇರ್ ಆಗಿರ್ಬೋದು ನೋಡಿರಿ, ಸಾಕಷ್ಟು ಅವರು ವಿಡಿಯೋಸನ್ನು ಶೇರ್ ಮಾಡೋಣ. ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ ಅದ ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.